ಬೇಗ ಮಗುನ ಎತ್ಕೊಂಡ್ ಬಾ, ಮಾತಾಡೋಕ್ ಟೈಮ್ ಇಲ್ಲ. ಚಿರಾನ್ ಸ್ಥಿತಿ ತುಂಬಾ ಡೇಂಜರ್ ಆಗಿದೆ, ಕಾರ್ ಹತ್ತು ಅಂತ ಆರ್ಡರ್ ಮಾಡ್ದ ಶಕ್ತಿ. ಅನುಗೆ ನಿರಾಕರಿಸೋಕೆ ಅವನು ಅವಕಾಶನೇ ಕೊಡ್ಲಿಲ್ಲ. ಅವಳನ್ನ ಕಾರ್ನಲ್ಲಿ ಕೂರಿಸಿ ಗೇಟ್ ದಾಟ್ತಿದ್ದಾಗ ಶಕ್ತಿ ಅಂತ ಕಿರಿಚ್ತಾ ತನ್ನ ಅಮ್ಮ ಮತ್ತೆ ಅವಂತಿ ಹೊರಗಡೆ ಬರೋದನ್ನ ನೋಡ್ದ. ಆದ್ರೆ ನೋಡಿಯೂ ನೋಡದಂತೆ ಕಾರಿನ ಸ್ಪೀಡ್ನ ಕಡಿಮೆ ಮಾಡದೆ ಅವರನ್ನ ದಾಟಿ ಹೊರಟು ಹೋದ ಶಕ್ತಿ. ತನ್ನನ್ನ ಲೆಕ್ಕಿಸದೆ ಹೋಗ್ತಾ ಇರೋ ಮಗನನ್ನ ಕೆಂಗಣ್ಣಿನಿಂದ ನೋಡಿದ ಕನಕ ಶಕ್ತಿ ಅಂತ ಜೋರಾಗಿ ಕೂಗಿ ಕರೆದ್ರು. ಯಾಕೆ ಕನಕ ಹೀಗ್ ಕಿರ್ಚಾಡ್ತೀಯಾ? ನಿನ್ ಮಗಂಗೆ ನಿನ್ಮೇಲೆ ಅನುಮಾನ ಬಂದಿದೆ. ತನ್ನ ಪರಿಸ್ಥಿತಿ ಏನು, ತಾನು ಮಾಡ್ತಿರೋದು ತಪ್ಪೋ ಸರಿಯೋ ಅಂತ ಅವನಿಗೆ ಅರ್ಥ ಆಗೋಕೆ ಶುರುವಾಗಿದೆ. ಅವನು ನಿನ್ನನ್ನ ಬಿಟ್ಟು ದೂರ ಹೋಗೋ ಕಾಲ ಹತ್ರ ಬಂದಿದೆ. ಅದರ ಮೊದಲ ಹೆಜ್ಜೆಯೇ ಇವತ್ತು ಅವನು ನಿನ್ಗೆ ಬೆಲೆ ಕೊಡದೆ ಹೋಗಿರೋದು ಅಂದ್ರು ಶಕ್ತಿಯ ತಂದೆ. ಗಂಡನ ಮಾತುಗಳನ್ನ ಕೇಳಿ ಕಿವಿಯಲ್ಲಿ ರಕ್ತ ಬರುವಷ್ಟು ಕೋಪಗೊಂಡ ಕನಕ, ಸುಮ್ನಿರಿ, ಯಾವಾಗ್ಲೂ ಏನೇನೋ ಒಟ ಅಂತ ಮಾತಾಡ್ತಿರ್ತೀರ. ನನ್ನ ಮಗ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅವನ ಮೇಲಿರೋ ಪ್ರೀತಿಯಿಂದಲೇ ನಾನು ಇನ್ನೊಂದು ಮಗುವನ್ನ ಕೂಡ ಮಾಡ್ಕೊಳ್ಳಿಲ್ಲ. ಶಕ್ತಿಗೆ ಯಾವಾಗ್ಲೂ ನಾನೇ ಮುಖ್ಯ, ಅದು ಯಾವತ್ತೂ ಬದಲಾಗಲ್ಲ. ನೀವು ಬಾಯಿಗೆ ಬಂದ ಹಾಗೆ ಒದ್ರುಬೇಡಿ ಅಂತ ಕಿರಿಚ್ತಾ ಗಂಡ ಮತ್ತೆ ಮಗ ಇಬ್ಬರ ಮೇಲಿನ ಕೋಪದಿಂದ ಒಳಗಡೆ ಬಂದವರು ಅಲ್ಲಿ ಕಣ್ಣೀರು ಹಾಕ್ತಾ ನಿಂತಿದ್ದ ಅವಂತಿಯನ್ನ ನೋಡಿದ್ರು. ಅತ್ತೆ, ಶಕ್ತಿ ನಂಗೆ ಸಿಗಲ್ವಾ? ಮತ್ತೆ ಹಿತ ಜೊತೆನೆ ಸೇರ್ಬಿಡ್ತಾನ ಅಂತ ಗದ್ಗದಿತ ಧ್ವನಿಯಲ್ಲಿ ಕೇಳಿದ ಅವಂತಿಯನ್ನ ಕನಕ ದಿಟ್ಟಿಸಿ ನೋಡಿದ್ರು. ಯಾಕೆ ಹೀಗೆಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ನಿನಗೆ ಮತ್ತೆ ನನ್ನ ಮಗನಿಗೆ ಮದುವೆ ಮಾಡಿಸ್ತೀನಿ ಅಂತ ನಿಶ್ಚಯ ಮಾಡಿರೋದು ನಾನು. ಅದು ಹೇಗೆ ನಡೆಯಲ್ಲ ನೋಡೋಣ. ಖಂಡಿತ ನಡೆಯುತ್ತೆ ಅಂತ ಮಗನ ನಿರ್ಧಾರ ತಿಳಿಯದಿದ್ರು ಅವಂತಿಗೆ ಭರವಸೆ ನೀಡಿದ್ರು ಕನಕ. ತಮ್ಮ ನಾಟಕದಿಂದಲೇ ಮಗನಿಗೂ ತಮಗೂ ಇರೋ ಸಂಬಂಧದಲ್ಲಿ ಬಿರುಕು ಮೂಡುತ್ತಿದೆ ಅನ್ನೋದನ್ನ ಅರಿಯದ ಕನಕ ಶಕ್ತಿಯ ಪ್ರೀತಿಯನ್ನ ತುಂಬಾ ಹಗುರವಾಗಿ ಅಳೆದ್ಬಿಟ್ರು. ಅವಂತಿ, ನೀ ಮತ್ತೆ ಹೇಳೋದನ್ನ ಕೇಳ್ಬೇಡ. ನಿನಗೂ ಮತ್ತೆ ನನ್ನ ಮಗನಿಗೂ ಮದುವೆ ಖಂಡಿತ ನಡೆಯಲ್ಲ. ನೀನು ಇಲ್ಲಿಂದ ಹೊರಟು ನಿಮ್ಮ ಅಪ್ಪ ಅಮ್ಮನ ಹತ್ರಕ್ಕೆ ಹೋಗು. ನಿನಗೆ ಅಂತ ಒಂದು ಒಳ್ಳೆ ಜೀವನ ರೂಪಿಸ್ಕೊ. ಹೇಳ್ಬೇಕನ್ಕೊಂಡಿರೋದನ್ನ ಹೇಳಿದೀನಿ ಅಂತ ತಮ್ಮ ಕರ್ತವ್ಯ ಮುಗೀತು ಅನ್ನುವಂತೆ ಶಕ್ತಿಯ ತಂದೆ ಆಫೀಸಿಗೆ ಹೊರಟು ಹೋದ್ರು. ಕನಕ ತನ್ನ ಗಂಡನನ್ನ ಕೋಪದಿಂದ ನೋಡ್ತಾ ಏನೋ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಇತ್ತ ಶಕ್ತಿ ಇಬ್ಬರನ್ನು ಕರ್ಕೊಂಡು ಫಾಸ್ಟ್ ಆಗಿ ಚಿರಾಂತ್ ಇರೋ ರೂಮ್ ಕಡೆಗೆ ಓಡ್ದ. ಅದೇ ಸಮಯದಲ್ಲಿ ಚಿರಾಂತ್ ತನ್ನ ಕೊನೆಯ ಕ್ಷಣಗಳೊಂದಿಗೆ ಹೋರಾಡ್ತಿದ್ದ. ಚಿರಾಂತ್ ಚಿರಾಂತ್ ಅನ್ನೋ ಹಿತಾಳ ಕಿರುಚಾಟ ಶಕ್ತಿ ರೂಮ್ ಬಾಗಿಲು ತೆರೆಯುವಾಗ ಸ್ಪಷ್ಟವಾಗಿ ಕೇಳಿಸ್ತು. ಶಕ್ತಿ ಒಡೆದ ಹೃದಯದೊಂದಿಗೆ ಚಿರಾಂತ್ನನ್ನೇ ನೋಡ್ತಾ ನಿಂತಿದ್ದ. ಹಿತ, ಅಮ್ಮನ ನೋಡ್ಬೇಕು, ಸಾರಿ ಅಂತ ಚಿರಾಂತ್ ಮಾತುಗಳು ತೊದಲ್ತಾ ಇದ್ವು. ಉಸಿರಾಟದ ಏದುಸಿರು ಜೋರಾಗಿತ್ತು. ಬಾಯಲ್ಲಿ ರಕ್ತ ಬರ್ತಿತ್ತು. ಕಣ್ಣಲ್ಲಿ ನೀರು ಸುರಿತಿದ್ರೆ ತನ್ನ ಗೆಳತಿಯನ್ನ ಕಣ್ಣಾರೆ ನೋಡ್ತಾ ಮಾತಾಡ್ದ ಚಿರಾಂತ್. ಅನು ಮಗುವಿನ ಜೊತೆಗೆ ಬರೋದನ್ನ ನೋಡಿದ ಹಿತ, ಚಿರಾಂತ್ ಇಲ್ಲಿ ನೋಡು, ನಮ್ಮಮ್ಮು, ನಮ್ಮ ಪಾಪು ನೋಡು ಅಂದು. ಅವನು ಕಣ್ಣು ಮುಚ್ಚೋ ಸಮಯದಲ್ಲಿ ಅವಳು ಅವನ ಕೆನ್ನೆಯನ್ನ ತಟ್ಟಿ ಕಳಕಳಿಯಿಂದ ಅಳ್ತಾ ಇದ್ಲು. ಅಮ್ಮು ಅನ್ನೋ ಪದ ಕೇಳಿ ಕೊನೆಯದಾಗಿ ಹೋರಾಡಿ ಕಣ್ಣು ಬಿಟ್ಟ ಚಿರಾಂತ್ಗೆ ಎದುರಿಗೆ ಕಣ್ಣೀರು ಹಾಕ್ತಾ ನಿಂತಿದ್ದ ಶಕ್ತಿ ಕಂಡ. ಶಕ್ತಿಯನ್ನ ನೋಡಿ ವಿರಕ್ತಿಯಿಂದ ನಕ್ಕ ಚಿರಾಂತ್ ನಂತರ ತನ್ನ ಕಣ್ಣು ತಿರುಗಿಸಿ ತನ್ನ ಮಗಳನ್ನ ಆಸೆಯಿಂದ ನೋಡ್ದ. ಹಿತಾಳ ಕೈಯಲ್ಲಿ ಮಗುವಿನ ಕೈ ಇರೋದನ್ನ ನೋಡ್ದವನು, ನನ್ನ ಉಸಿರು ನೀವಿಬ್ರು ಅಂತ ಇಬ್ಬರ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಎಳ್ದ. ಹಿತ ಮೆಲ್ಲನೆ ಕೆಳಗಡೆ ಬಾಗಿದ್ಲು. ಅವರಿಬ್ಬರ ಕೈಗಳಿಗೆ ಮುತ್ತು ಕೊಟ್ಟು ಸಣ್ಣ ನಗು ಬೀರ್ತಾ ನೋಡ್ತಿದ್ದಂತೆಯೇ ಚಿರಾಂತ್ ಉಸಿರು ನಿಂತಿತ್ತು. ಪ್ರಾಣ ಪಕ್ಷಿ ಹಾರಿ ಹೋಯ್ತು. ಅವನ ಕಣ್ಣುಗಳಲ್ಲಿ ಅವರಿಬ್ರು ಮಾತ್ರ ಕಾಣಿಸ್ತಿದ್ರು. ತಾಯಿ ಅಳ್ತಾ ಇರೋದನ್ನ ನೋಡಿ ಅಮ್ಮು ಕೂಡ ಅಳೋಕೆ ಶುರು ಮಾಡಿದ್ಲು. ಚಿರಾಂತ್ ಸಾವನ್ನ ಕಂಡು ಹಿತ ಕಲ್ಲಿನಂತೆ ನಿಂತು ಬಿಟ್ಲು. ಅವಳ ಕಣ್ಣಿಂದ ಸುರಿದ ನೀರು ಚಿರಾಂತ್ ಮೇಲೆ ಬಿದ್ದಿತ್ತು. ಅನು ಅಳ್ತಲೆ ಅಮ್ಮುನ ಎತ್ಕೊಂಡು ಹೊರಗಡೆ ಓಡ್ ಬಂದ್ಲು. ಅನು ಮಗುವನ್ನ ಕರ್ಕೊಂಡು ಹೋಗಿದ್ದನ್ನ ನೋಡಿ ಹಿತಾಗೆ ಪ್ರಜ್ಞೆ ಬಂದಂತಾಯ್ತು. ಚಿರಾಂತ್ ಅಂತ ಜೋರಾಗಿ ಕಿರ್ಚಿ ಅಳ್ತಾ ಅವನ ಎದೆಯ ಮೇಲೆ ಬಿದ್ದು ಒದ್ದಾಡಿದ್ಲು ಹಿತ. ಇದನ್ನೆಲ್ಲ ನೋಡ್ತಿದ್ದ ಶಕ್ತಿಗೆ ಹೃದಯ ಒಡೆದು ಹೋದಂತಾಯ್ತು. ಹಿತಾಳ ಆಕ್ರಂದನ ಕಂಡು ಶಕ್ತಿಯ ಇಡೀ ದೇಹವೇ ನಡುಗಿ ಹೋಯ್ತು. ಆ ಚಿರಾಂತ್, ನನ್ನನ್ನು ಕಾಪಾಡಿದ ನೀನು ಇವತ್ತು ಜೀವಂತವಾಗಿಲ್ವಲ್ಲ. ನಾನು ಬದುಕೋದಕ್ಕೆ ಇನ್ನು ಯಾವುದೇ ಕಾರಣ ಇಲ್ಲ. ಆದರೆ ನೀನು ಬದುಕೋದಕ್ಕೆ ಕಾರಣವೂ ಇತ್ತು, ಅಗತ್ಯನೂ ಇತ್ತು. ಆದರೆ ನನಗೆ ಯಾಕೆ ಈ ಸಾವು ಬರದಾಗಿತ್ತು ಅಂತ ಹಿತ ಎಡಬಿಡದೆ ಗೋಳಾಡಿದ್ಲು. ಅವಳ ಕೊನೆಯ ಮಾತುಗಳು ಶಕ್ತಿಯ ಹೃದಯಕ್ಕೆ ಭಾರೀ ಏಟು ನೀಡಿದ್ವು.
ಆ ನೋವಿನಿಂದಲೇ ಅವನು ವಿರಕ್ತಿಯಿಂದ ನಕ್ಕು ಸುಮ್ಮನೆ ಹೊರಗಡೆಗೆ ಬಂದು ಗೋಡೆಗೆ ಹೊರಗೆ ನಿಂತ್ಕೊಂಡ. ನಾನ್ ಬದುಕೋದಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಹೆಂಡತಿ ಹೇಳಿದ ಮಾತು ಶಕ್ತಿಯ ಕಿವಿಯಲ್ಲಿ ಮಂತ್ರದಂತೆ ಗುನುಗ್ತಿತ್ತು. ಆ ನೋವು ಅವನನ್ನ ಉಸಿರುಗಟ್ಟುವಂತೆ ಮಾಡಿತ್ತು. ಕಣ್ಣು ಮುಚ್ಚಿ ನಿಂತಿದ್ದವನು ತನ್ನ ಸ್ಥಿತಿಯನ್ನ ನೆನೆದು ನೋವಿನಿಂದ ನಕ್ಕ. ಅವನಿಗೆ ಹೆಂಡತಿ ಮೇಲೆ ಕೋಪ ಬರಲಿಲ್ಲ. ಬದಲಾಗಿ ತನಗಿಂತ ಬೇರೊಬ್ಬನೇ ಮುಖ್ಯ ಅಂತ ಅವಳು ಆರಿಸಿಕೊಳ್ಳೋ ಸ್ಥಿತಿಗೆ ಅವಳನ್ನ ತಳ್ಳಿದ ತನ್ನ ಮೇಲೆಯೇ ಅವನಿಗೆ ಅಸಹ್ಯ ಉಂಟಾಯಿತು. ತನ್ನ ನೋವಿನ ಬಗ್ಗೆ ಯೋಚಿಸೋಕ್ಕೂ ಅವನಿಗೆ ಸಮಯ ಇರಲಿಲ್ಲ. ಅನು, ನೀನು ಅಮ್ಮನ ಕರ್ಕೊಂಡು ಮನೆಗೆ ಹೋಗು. ನಾನು ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಚಿರಾಂತ್ ಬಾಡಿನ ತರ್ತೀನಿ ಅಂತ ಶಕ್ತಿ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಕೂಡ ಅವನನ್ನೇ ಹುಡುಕ್ತಾ ಬಂದರು. ಡಾಕ್ಟರ್, ನಿಮ್ಮನ್ನೇ ಹುಡ್ಕೊಂಡು ಬರ್ತಿದ್ದೆ ಅಂದ ಶಕ್ತಿ. ಚಿರಾಂತ್ ತೀರ್ ಹೋದದ್ದು ತುಂಬ ಬೇಸರ ತಂದಿದ್ದ ಶಕ್ತಿ. ಆದರೆ ಅವನಿನ್ನೂ ಜಾಸ್ತಿ ನರಳದೆ ಪ್ರಾಣ ಬಿಟ್ಟಿದ್ದು ಒಂದು ರೀತಿಲಿ ಒಳ್ಳೇದೇ ಆಯಿತು ಅಂದರು ಡಾಕ್ಟರ್. ಅದೇನು ಒಳ್ಳೇದು ಡಾಕ್ಟರ್, ಚಿರಾಂತನ್ನ ಇನ್ನೂ ಕೆಲವು ದಿನ ಬದುಕುವಂತೆ ಮಾಡಬಹುದಿತ್ತು. ಇನ್ನೂ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬಹುದಿತ್ತಲ್ವಾ ಅಂದ ಶಕ್ತಿ. ನಿಜ ತಿಳಿದೆ ಮಾತಾಡ್ಬಿಡ ಶಕ್ತಿ. ಹಿತ, ಚಿರಾಂತ್ ಮತ್ತೆ ನನಗೆ ಬಿಟ್ರೆ ಬೇರೆ ಯಾರಿಗೂ ತಿಳಿಯದ ಒಂದು ಸತ್ಯ ಇದೆ. ಚಿರಾಂತ್ ಏಡ್ಸ್ ರೋಗಿಯಾಗಿದ್ದ ಅಂದರು ಡಾಕ್ಟರ್. ಶಕ್ತಿ ಡಾಕ್ಟರ್ನ ಆಶ್ಚರ್ಯದಿಂದ ನೋಡ್ದ. ಚಿರಾಂತ್ ತುಂಬ ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗಿದ್ದ. ಮಹಿಳೆಯರ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಹೂವಿನ ಮೇಲೆ ಕೂರೋ ಜೇನು ನೊಣದಂತೆ ಬದುಕ್ತಿದ್ದ. ಅವನ ದೇಹದಲ್ಲಿ ಬೇರೆ ಬೇರೆ ವೈರಸ್ ಹರಡಿ ಆ ಕಾಯಿಲೆ ಬಂದಿದ್ದು. ನಿಜ ಹೇಳಬೇಕು ಅಂದರೆ ಆ ಕಾಯಿಲೆ ಬಂದರೂ ಸರಿಯಾದ ಚಿಕಿತ್ಸೆ ತಗೊಂಡ್ರೆ ಆರೋಗ್ಯವಾಗಿರಬಹುದು. ಚಿರಾನ್ ಟ್ರೀಟ್ಮೆಂಟ್ ಕೂಡ ತಗೋತಿದ್ದ. ಆದರೆ ಅವನ ಜೀವನ ಶೈಲಿಯಿಂದ ದಿನನಿತ್ಯದ ಬದುಕಿನ ಮೇಲೆ ತುಂಬ ಪರಿಣಾಮ ಬೀರ್ತು. ಸಿಗರೇಟ್ ಸೇದೋದನ್ನು ಜಾಸ್ತಿ ಮಾಡ್ದ. ಯಾರು ಕೇಳಿದ್ರೂ ಕೇಳಲಿಲ್ಲ. ಒಂದು ದಿನ ಹಠಾತ್ತನೆ ತಲೆ ತಿರುಗಿ ಬಿದ್ದಾಗ ಆ ವಿಷಯ ಗೊತ್ತಾಯಿತು. ಅಷ್ಟರಲ್ಲೇ ತುಂಬ ಲೇಟ್ ಆಗಿತ್ತು. ಮುಖ್ಯವಾಗಿ ಅವನ ದೇಹ ಯಾವ ಮದ್ದನ್ನು ಸ್ವೀಕರಿಸೋ ಸ್ಥಿತಿಯಲ್ಲೇ ಇರಲಿಲ್ಲ. ಎಲ್ರಿಗೂ ಚಿರಾಂತ್ ಕ್ಯಾನ್ಸರ್ನಿಂದ ಸತ್ತ ಅಂತಷ್ಟೇ ಗೊತ್ತು. ಹಿತಾ ಕೂಡ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ಹೇಳಿದಾಳೆ ಅಂದರು ಡಾಕ್ಟರ್. ಇದನ್ನೆಲ್ಲ ಕೇಳಿ ಶಕ್ತಿಗೆ ಏನು ಹೇಳಬೇಕು ಅಂತಲೇ ತಿಳಿಲಿಲ್ಲ. ಶಿಸ್ತು ಇಲ್ಲದ ಜೀವನದ ಬೆಲೆ ಅವನ ಪ್ರಾಣವನ್ನೇ ಪಡೀತು. ನೈತಿಕತೆ ಇಲ್ಲದ ಬದುಕಿನಿಂದಾಗಿ ಒಂದು ಕುಟುಂಬವಾಗಿ ಬದುಕೋಕ್ಕೂ ಸಾಧ್ಯವಾಗಲಿಲ್ಲ. ಮನುಷ್ಯನಿಗೆ ಸ್ವಯಂ ಶಿಸ್ತು ಮನಸ್ಸಿನಿಂದಲೇ ಬರಬೇಕು. ಅದೇ ಅವನ ಪ್ರಾಣ ಮತ್ತು ದೇಹನ ಕಾಪಾಡುತ್ತೆ. ಏನು ಯೋಚನೆ ಮಾಡ್ತಿದ್ಯಾ ಶಕ್ತಿ ಅಂತ ಡಾಕ್ಟರ್ ಕೇಳಿದ್ರು. ಇನ್ನು ಯೋಚನೆ ಮಾಡೋಕೆ ಏನೂ ಇಲ್ಲ ಡಾಕ್ಟರ್. ಅವನು ತಪ್ಪು ದಾರಿಯಲ್ಲಿ ಇದ್ದಾಗಲೇ ಈ ಸಾವು ಬಂದಿದ್ರೆ ಅವನಿಗೆ ನೋವಾಗ್ತಿರ್ಲಿಲ್ಲ. ಆದರೆ ಈಗ ಅವನು ಬದಲಾಗಿ ಸರಿಯಾದ ದಾರಿಗೆ ಬಂದ ಮೇಲೆ ಸಾವು ಬಂದಿರೋದು ಎಷ್ಟು ನೋವಿನ ಸಂಗತಿ. ವಿಧಿ ಆಟವೇ ಇಷ್ಟು ಡಾಕ್ಟರ್. ಡಾಕ್ಟರ್, ಚಿರಾಂತ್ ಪಾಡಿನ ತಗೊಂಡು ಹೋಗ್ತೀವಿ ಅಂದ ಶಕ್ತಿ. ಸರಿ ಶಕ್ತಿ, ಆದರೆ ಹಿತಾಳ ಪರಿಸ್ಥಿತಿ ಅಂದರು ಡಾಕ್ಟರ್. ಅವಳು ಯಾವಾಗಲೂ ನನ್ನ ಹೆಂಡ್ತಿನೇ ಡಾಕ್ಟರ್. ಇದುವರೆಗೆ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಬದಲಾಗಿಲ್ಲ, ಮುಂದೆಯೂ ಬದಲಾಗಲ್ಲ ಅಂತ ಶಕ್ತಿ ದೃಢವಾಗಿ ಹೇಳ್ದ. ಆಸ್ಪತ್ರೆಯ ಎಲ್ಲ ಕೆಲಸಗಳನ್ನು ಮುಗಿಸಿದ ಶಕ್ತಿ ಚಿರಾಂತ್ ಪಾಡಿ ಇರೋ ರೂಮಿನ ಒಳಗಡೆ ಹೋದ. ಹಿತ, ಹೊರಡೋಣ ಅಂದ. ಎಲ್ಲಿಗೆ ಅಂತ ಅಳ್ತಾ ಇದ್ದ ಹಿತ ಒಮ್ಮೆಲೆ ಕೇಳಿದ್ಲು. ಚಿರಾಂತ್ನನ್ನ ಹೀಗೆ ಇಟ್ಕೊಂಡು ಅಳ್ತಾ ಇರ್ತೀಯ? ಅವನ ದೇಹನ ಮನೆಗೆ ಕರ್ಕೊಂಡು ಹೋಗೋಣ. ಆ ಐಡಿಯಾ ಇಲ್ವಾ ನಿನಗೆ ಅಂದ ಶಕ್ತಿ. ಚಿರಾಂತ್ನನ್ನ ಮನೆ ಕರ್ಕೊಂಡು ಹೋಗೋದು ಬೇಡ. ತನ್ನ ದೇಹನ ಮನೆಗೆ ತರಬಾರ್ದು ಅಂತ ಅವನು ಮೊದಲೇ ಹೇಳಿದ್ದ. ಎಲೆಕ್ಟ್ರಿಕ್ ಮಿಷಿನ್ನಲ್ಲೇ ದಹನ ಮಾಡೋಕೆ ಹೇಳಿದ್ದ ಅಂತ ಹೇಳಿದ್ಲು ಹಿತ. ತನ್ನ ಮುಂದೆ ಅಳೋಕು ಕೂಡ ಇಷ್ಟಪಡದ ಹಿತಾಳನ್ನ ಶಕ್ತಿ ಮೌನವಾಗಿ ನೋಡ್ದ. ಸರಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಮ್ಮು ಬರಬೇಕಾ? ನಾನು ಅವರನ್ನು ಮನೆ ಕಳಿಸ್ಕೊಟ್ಟೆ ಅಂದ ಶಕ್ತಿ. ಬೇಡ, ಅಮ್ಮು ಈಗಾಗಲೇ ಅವಳ ಅಪ್ಪನನ್ನು ನೋಡ್ಬಿಟ್ಟಿದ್ದಾಳೆ ಅಂದ್ಲು ಹಿತ. ಸರಿ, ಇಲ್ಲೇ ಇರು ಅಂದ ಶಕ್ತಿ. ಹಿತಾಶಕ್ತಿಯ ಮುಖವನ್ನು ನೋಡಿ ಕೂಡ ನೋಡಲಿಲ್ಲ. ನೋಡೋಕೆ ಇಷ್ಟಪಡ್ಲೂ ಇಲ್ಲ. ಶಕ್ತಿ ಚಿರಾಂತ್ ಶವ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಆ್ಯಂಬುಲೆನ್ಸ್ ಬರೋಕೆ ಹೇಳ್ದ. ಹಿತ ಹೊರಡು ಅಂತ ಹಿತಾಗೆ ಹೇಳ್ದವನು ಚಿರಾಂತ್ ದೇಹನ ಶಕ್ತಿ ಒಬ್ಬನೇ ಎತ್ತಿ ಸ್ಟ್ರೆಚರ್ ಮೇಲೆ ಮಲಗಿಸಿ ತಳ್ಕೊಂಡು ಹೋದ. ಚಿರಾಂತ್ ಸತ್ತು ಹೋಗಿದ್ದಾನೆ ಅಂದರೆ ಯಾರೂ ನಂಬ್ತಿರ್ಲಿಲ್ಲ. ಅವನು ಸುಮ್ಮನೆ ಮಲಗಿರುವಂತೆ ಕಾಣಿಸ್ತಿದ್ದ. ಶಕ್ತಿಗೂ ಕೂಡ ಹಾಗೆ ಅನ್ನಿಸ್ತು. ಮುಖದಲ್ಲಿ ಯಾವುದೇ ಬಾಡಿಕೆ ಇರಲಿಲ್ಲ, ದೇಹ ಕೃಶವಾಗಿರಲಿಲ್ಲ, ಹೂವಿನಂತೆ ಕಾಣಿಸ್ತಿದ್ದ. ಯಾರಿಗೆ ಯಾವಾಗ ಏನಾಗುತ್ತೆ, ಜೀವನ ಹೇಗೆ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನಿನ್ನೆ ನನ್ನ ಜೊತೆಗೆ ಜಗಳ ಆಡ್ತಿದ್ದವನು ಇವತ್ತು ಜೀವಂತವಾಗಿಲ್ಲ. ನಾನು ಶತ್ರು ಅಂತ ಅಂದ್ಕೊಂಡಿದ್ದವನು ಇವತ್ತಿಲ್ಲ.
ಒಂದಂತೂ ನಿಜ, ಈ ಮನುಷ್ಯನ ಜೀವನವೇ ಶಾಶ್ವತವಲ್ಲ. ಹಿತ ಚಿರಾಂತ್ ಕೈಯನ್ನ ಬಿಡ್ಲೇ ಇಲ್ಲ. ಆದ್ರೆ ಈಗ ಅವಳು ಅಳು ನಿಲ್ಸಿದ್ಲು. ಶವ ಸಂಸ್ಕಾರ ಮಾಡೋ ಜಾಗಕ್ಕೆ ಶಕ್ತಿಯ ಚಿರಾಂತ್ನನ್ನ ಹೊತ್ತು ತಂದ. ಬೆಂಕಿಗೆ ಒಪ್ಸೋ ಮೊದಲು ಹಿತ ಚಿರಾಂತ್ನನ್ನ ಗಟ್ಟಿಯಾಗಿ ಅಪ್ಕೊಂಡು ಮತ್ತೊಮ್ಮೆ ಹತ್ಲು. ಅವಳಿಗೆ ತನ್ನ ಅಳುವನ್ನ ತಡೆಯೋಕೆ ಸಾಧ್ಯವಾಗಲಿಲ್ಲ. ಅವನನ್ನ ನೋಡೋ ಕೊನೆಯ ಕ್ಷಣ ಇದಾಗಿತ್ತು. ಇನ್ ಮುಂದೆ ಅವನನ್ನ ನೋಡೋಕ್ ಸಾಧ್ಯ ಇಲ್ಲ ಅಂತ ನೆನಪಿಸ್ಕೊಂಡಾಗ ಹೃದಯವೇ ಸಿಡಿದು ಹೋಗುವಷ್ಟು ನೋವಾದಾಗ ಅವಳು ಅವನ ಹಣೆಗೆ ಮುತ್ತು ಕೊಟ್ಟು ಅಲ್ಲೇ ಶಕ್ತಿಯ ಕೈಗಳಿಗೆ ಕುಸಿದ್ಲು. ಚಿರಾನ್ ದೇಹವನ್ನ ವಿದ್ಯುತ್ ಚಿತಾಗಾರಕ್ಕೆ ಕಳಿಸ್ಲಾಯ್ತು. ಶಕ್ತಿಯ ಕಣ್ಣಿನಿಂದಲೂ ನೀರು ಹನಿತು. ಎಷ್ಟೇ ಇಷ್ಟ ಆಗದಿದ್ರೂ ನಾಳೆಯಿಂದ ಅವನನ್ನ ನೋಡೋಕ್ ಸಾಧ್ಯವಿಲ್ವಲ್ಲ ಅನ್ನೋ ಮರುಕ ಶಕ್ತಿಯ ಕಣ್ಣೀರು ಹಿತಾಳ ತುಟಿಯ ಮೇಲೆ ಬಿದ್ದಿತ್ತು. ಚಿರಾಂತ್ನ ಒಂದು ಹಿಡಿ ಚಿತಾಭಸ್ಮವನ್ನ ಪಡ್ಕೊಂಡ ಶಕ್ತಿ ಪ್ರಜ್ಞೆ ತಪ್ಪಿದ್ದ ಹೆಂಡತಿಯನ್ನ ಎತ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸ್ದ. ಆ ಭಸ್ಮವನ್ನ ಒಂದು ಕಡೆ ಭದ್ರವಾಗಿ ಎತ್ತಿಟ್ಟ. ಅಮ್ಮು ಮತ್ತೆ ಅನು ಇಬ್ಬರೇ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಫಾಸ್ಟ್ ಆಗಿ ಮನೆಗೆ ಬಂದವನು ನೇರವಾಗಿ ಚಿರಾಂತ್ ಮನೆಗೆ ಹೋದ. ಹಿತ ಇನ್ನು ಪ್ರಜ್ಞೆ ತಪ್ಪಿಯೇ ಇದ್ದಿದ್ರಿಂದ ಅವಳನ್ನ ಎತ್ಕೊಂಡು ನೇರವಾಗಿ ರೂಮಿಗೆ ಹೋದ. ಅವನು ಅವಳನ್ನ ಎತ್ಕೊಂಡಾಗ ಹಳೆಯ ನೆನಪುಗಳು ಅವನ ಮನಸ್ಸಿನಲ್ಲಿ ಸುನಾಮಿಯಂತೆ ಸುಳಿದಾಡಿದ್ವು. ಅನು ಮತ್ತೆ ಅಮ್ಮು ಇಬ್ರು ಅದೇ ರೂಮ್ನಲ್ಲಿದ್ರು. ಅಮ್ಮು ಬೆಡ್ ಮೇಲೆ ಮಲಗಿ ನಿದ್ರೆ ಮಾಡ್ತಿದ್ಲು. ಶಕ್ತಿಯನ್ನ ಕಂಡೊಡನೆ ಅನು ಎದ್ದು ನಿಂತ್ಲು. ಹೆಂಡತಿಯನ್ನ ಮಗುವಿನ ಪಕ್ಕದಲ್ಲಿ ಮಲಗಿಸಿದ ಶಕ್ತಿ, ಅನು, ಚಿರಾಂತ್ ಚಿತಾಭಸ್ಮನ ಕೆಳಗಡೆ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಜೋಪಾನವಾಗಿ ಎತ್ತಿಟ್ಕೋ ಅಂದ. ಅನು ಮೌನವಾಗೇ ನಿಂತಿದ್ಲು. ಅವಳು ಮಾತಾಡದಿದ್ರು ಶಕ್ತಿ ಅದನ್ನ ತಪ್ಪಾಗಿ ಭಾವಿಸ್ಲಿಲ್ಲ. ಶಕ್ತಿ ಮೆಟ್ಟಿಲು ಇಳಿದು ಬರುವಾಗ ಚಿರಾಂತ್ ಜೊತೆಗೆ ಜಗಳವಾಡಿದ್ದ ದೃಶ್ಯ ಕಣ್ಮುಂದೆ ಬಂದು ಹೋಯಿತು. ಅಷ್ಟೊಂದು ಅನಾರೋಗ್ಯವಿಂದಿದ್ರೂ ಹಿತಾಗೋಸ್ಕರ ಜಗಳವಾಡಿದ ಅವನ ಪ್ರೀತಿಯನ್ನ ನೆನೆದು ಶಕ್ತಿಗೆ ಆಶ್ಚರ್ಯವಾಯಿತು. ಒಂದ್ ವೇಳೆ ನಾನು ಅವನನ್ನ ಅಷ್ಟು ಜೋರಾಗಿ ಹೊಡಿದೇ ಇದ್ದಿದ್ರೆ ಅವನು ಇನ್ನೂ ಕೆಲವು ದಿನ ಬದುಕ್ತಿದ್ನೋ ಏನೋ ಅಂತ ಯೋಚಿಸಿದಾಗ ಶಕ್ತಿಯ ಮನಸ್ಸು ಭಾರವಾಗಿ ಕಣ್ಣಾಲಿಗಳು ತುಂಬಿ ಬಂದವು. ಅಪರಾಧಿ ಭಾವನೆಯಿಂದ ತಲೆ ತೆಗೆಸ್ತಾ ಶಕ್ತಿ. ಅಲ್ಲಿದ್ದ ಚಿರಾಂತ್ ಚಿತಾಭಸ್ಮದ ಮಣ್ಣಿನ ಮಡಕೆಯನ್ನ ನೋಡಿದವನು ಸಾರಿ ಅಂದ ಪಶ್ಚಾತ್ತಾಪದಿಂದ ಶಕ್ತಿ. ಶಕ್ತಿ ನಡ್ಕೊಂಡೆ ತನ್ನ ಮನೆಗೆ ಬರುವಾಗ ಕನಕ ಮತ್ತೆ ಅವಂತಿ ಇಬ್ರು ಪೋರ್ಟಿಕೋದಲ್ಲಿ ಕೂತಿದ್ರು. ಶಕ್ತಿ ತಲೆ ಮೇಲೆ ನೀರು ಹಾಕ್ಕೊಂಡು ಆಮೇಲೆ ಮನೆ ಒಳಗಡೆ ಬಾ ಅಂತ ಕನಕ ಅವರ ಧ್ವನಿ ಆಜ್ಞೆಯಂತೆ ಕೇಳಿಸ್ತು. ತಾಯಿಯ ಮಾತನ್ನ ಮೀರದ ಶಕ್ತಿ ಗಿಡಗಳಿಗೆ ನೀರು ಹಾಕೋ ಪೈಪ್ ತಗೊಂಡು ತಲೆ ಮೇಲೆ ನೀರು ಹಾಕೊಂಡ. ಅವನ ಕಣ್ಣೀರು ನೀರಿನಲ್ಲಿ ಕರಗಿ ಹೋದ್ರು. ವೇದನೆ ಮತ್ತೆ ಮನಸ್ಸಿನ ಭಾರ ಮಾತ್ರ ಕರಗದೆ ಅಲ್ಲೇ ಉಳಿದ್ವು. ಇವತ್ತಿಗೆ ಈ ನಿಮಿಷಕ್ಕೆ ನಿನಗೂ ಹಿತಾಗೂ ಯಾವುದೇ ಸಂಬಂಧ ಇರಬಾರದು. ಇನ್ನು ಮುಂದೆ ಅವರು ಇರೋ ದಿಕ್ಕಿನ ಕಡೆ ಕೂಡ ನಿನ್ನ ದೃಷ್ಟಿ ಹೋಗಬಾರ್ದು. ಅವ್ರ ಹೆಸರನ್ನ ಇವತ್ತೇ ಮರೆತು ಬಿಡು ಅಂದ್ರು ಕನಕ. ಶಕ್ತಿ ಪೈಪನ್ನ ಕೆಳಗಡೆ ಹಾಕಿ ಏನೂ ಮಾತಾಡದೆ ಒದ್ದೆ ಬಟ್ಟೆಯಲ್ಲೇ ಒಳಗಡೆ ಹೋಗ್ತಿದ್ದಾಗ ಶಕ್ತಿ, ನಾನು ಹೇಳಿದ್ ನಿನ್ ಕಿವಿಗೆ ಬಿತ್ತಾ ಅಂತ ಕನಕ ಹಠ ಹಿಡಿದು ಅವನ ಹಿಂದೆಯೇ ಬಂದ್ರು. ಚೆನ್ನಾಗಿ ಕೇಳಿಸ್ತು ಕಿವಿಗೆ ಅಂದ ಶಕ್ತಿ. ಇನ್ಮುಂದೆ ಹಿತಾಗೂ ನಿನ್ಗೂ ಸಂಬಂಧ ಇರಬಾರ್ದು. ಇದನ್ನ ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಕೋ ಅಂತ ಅವರ ಧ್ವನಿಯಲ್ಲಿದ್ದ ಪಟ್ಟು ಶಕ್ತಿಗೆ ಅರ್ಥ ಆಯ್ತು. ಸಣ್ಣಗೆ ತಲೆ ಅಲ್ಲಾಡಿಸಿ ಮೆಟ್ಟಿಲು ಹತ್ತುತ್ತಾ ಇದ್ದವನನ್ನ ತಡೆಯುವಂತೆ ಕನಕ ಮತ್ತೆ ಕರೆದ್ರು. ನನ್ನನ್ನು ಇನ್ನು ಸ್ವಲ್ಪ ಹೊತ್ತು ತೊಂದರೆ ಮಾಡಬೇಡಿ ಅಂತ ಆರ್ಡರ್ ಮಾಡುವಂತೆ ವಿರಕ್ತಿಯಿಂದ ಹೇಳ್ದ ಶಕ್ತಿ. ಶಕ್ತಿ, ಅತ್ತೆ ನಮ್ಮ ಒಳ್ಳೇದಕ್ಕಾಗಿ ಎಲ್ಲ ಮಾಡ್ತಿದ್ದಾರೆ ಅಂತ ಅವಂತಿ ಆಗ ಬಾಯಿ ಬಿಟ್ಲು. ಆದರೆ ಅವಳಿಗೆ ಉತ್ತರ ಕೊಡೋಕ್ಕೂ ಶಕ್ತಿ ಅಲ್ಲಿ ಇರಲಿಲ್ಲ. ಅವನು ಆಲ್ರೆಡಿ ಅಲ್ಲಿಂದ ಹೋಗ್ಬಿಟ್ಟಿದ್ದ. ಅತ್ತೆ, ಶಕ್ತಿ ನಡವಳಿಕೆ ಸ್ವಲ್ಪನೂ ಸರಿಯಿಲ್ಲ, ನಂಗೆ ತುಂಬ ಭಯ ಆಗ್ತಿದೆ ಅಂತ ಅವಂತಿ ಕಣ್ಣಲ್ಲಿ ಆತಂಕದಿಂದ ಹೇಳಿದ್ಲು. ಅವನು ಮಾಮೂಲಾಗೆ ಇದ್ದಾನೆ, ನೀನು ಹೆದರಬೇಡ, ಸುಮ್ಮನಿರು, ಎಲ್ಲನೂ ನಾನು ನೋಡ್ಕೋತೀನಿ ಅಂತ ಕನಕ ಸೊಸೆಗೆ ಸಮಾಧಾನ ಹೇಳಿದ್ರು. ಅವರ ಒಳಗೂ ಕೂಡ ಅನುಮಾನ ಇತ್ತು. ಆದರೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನಿರ್ಧರಿಸಿ, ಅವಂತಿ ನೀನು ಹೋಗು ಅವನ ಹತ್ರ, ಆಮೇಲೆ ನಾನು ಒಬ್ಳೆ ಮಾತಾಡ್ತೀನಿ, ಸದ್ಯಕ್ಕೆ ಈಗೇನು ಮಾತಾಡೋದು ಬೇಡ ಅಂದರು. ಏನೇ ಆದರೂ ಈ ಬಾರಿ ನಾನು ಶಕ್ತಿಯನ್ನು ಕಳ್ಕೊಳ್ಳಲ್ಲ, ಅದಕ್ಕೆ ಅಡ್ಡವಾಗಿ ಯಾರು ಬಂದರೂ ಅವರನ್ನು ಸುಮ್ಮನೆ ಬಿಡಲ್ಲ ಅಂತ ಕನಕ ಮೊದಲ ಬಾರಿ ಸೋತ ಹತಾಶೆಯಲ್ಲಿ ತನ್ನ ಸ್ವಭಾವವನ್ನೇ ಬದಲಿಸಿಕೊಳ್ತಿದ್ರು. ಅವಂತಿ ಅಷ್ಟು ಸುಂದರಿಯಾಗಿದ್ರು, ಮನಸ್ಸು ಒಪ್ಪಿದರೆ ಮಾತ್ರ ಇಬ್ಬರು ಒಂದಾಗೋಕ್ಕೆ ಸಾಧ್ಯ. ಆದರೆ ಶಕ್ತಿಗೆ ಅವಳ ಮೇಲೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ತಿಳಿದಿದ್ರು. ಅವಳು ಆಸೆಯನ್ನು ಬೆಳೆಸ್ಕೊಳ್ತಾ ಇರೋದು ತಪ್ಪು.
ತನ್ನ ಆಸೆಗಾಗಿ ಇನ್ನೊಬ್ರನ್ನ ಬಲಿ ಕೊಡುವ ಎಣಿಕೆ ಹಾಕ್ತಾ ಇರೋ ಅವಳಿಗೆ ಗೊತ್ತಿಲ್ಲ ಶಕ್ತಿ ಈಗ ಸಂಪೂರ್ಣ ಬದಲಾಗಿದ್ದಾನೆ ಅಂತ. ನಾಳೆ ಏನಾಗುತ್ತೋ. ಕನಕ ಎಂದಿನಂತೆ ತನ್ನ ಪ್ರೀತಿಯಿಂದ ಮಗನನ್ನ ಮರಳು ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಎತ್ತ ರೂಮಿಗೆ ಹೋದ ಶಕ್ತಿ ಆಮೇಲೆ ರೂಮಿಂದ ಹೊರಗಡೆಗೆ ಬರಲೇ ಇಲ್ಲ. ಇತ್ತ ಹಿತ ಮೆಲ್ಲನೆ ಕಣ್ಣು ಬಿಟ್ಲು. ಕಣ್ಣೀರು ತುಂಬಿದ ಮುಖದಿಂದ ಅಮ್ಮುವನ್ನ ಮಡಿಲಲ್ಲಿಟ್ಕೊಂಡು ತನ್ನನ್ನೇ ನೋಡ್ತಿದ್ದ ತಂಗಿ ಅನುಳನ್ನ ಕಂಡು ಹಿತ ಮನಸ್ಸು ಒಡೆದು ಹೋಯ್ತು. ಅನು ಅಂತ ಸೋತ ಧ್ವನಿಯಲ್ಲಿ ಕರೆದು ಎದ್ದು ಕೂತವಳು ಅಮ್ಮುನ ಕೈಗೆ ತೆಗೆದುಕೊಂಡ್ಲು. ಭಾವ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ದಾಗ್ಲೂ ನೀನು ಧೈರ್ಯವಾಗಿದ್ದೆ ಅಕ್ಕ. ಅಷ್ಟು ದೊಡ್ಡ ನೋವಿನಲ್ಲೂ ನೀನು ಧೈರ್ಯ ಕಳ್ಕೊಳ್ಳಿಲ್ಲ. ಆದರೆ ಚಿರಾನ್ ತೀರ್ ಹೋದಾಗ ನೀನು ಹೀಗೆ ಒಡೆದು ಹೋಗಿದೆಯಲ್ಲ ಅಕ್ಕ, ನಂಗೆ ತುಂಬ ಭಯ ಆಯಿತು ಅಂತ ತಂಗಿ ಅಳೋಕೆ ಶುರು ಮಾಡಿದ್ಲು. ಹಿತ ಅವಳನ್ನು ಮಗುವಿನಂತೆ ಅಪ್ಕೊಂಡ್ಲು. ನಿಮ್ಮ ಭಾವನನ್ನು ಬಿಟ್ಟು ಬಂದಾಗ ಬದುಕೋಕೆ ಒಂದು ಕಾರಣ ಇತ್ತು. ನಾನು ಬದುಕಬೇಕು ಅನ್ನೋ ಆಸೆ ಇದ್ದ ಕಾರಣ ಸಾಯಬೇಕು ಅನ್ನಿಸ್ಲಿಲ್ಲ. ನೀನು ಮತ್ತೆ ಚಿರಾಂತ್ ಇದ್ರಿ. ಚಿರಾಂತ್ ನಮಗಾಗಿ ಮಾಡಿದ್ದು ಸುಲಭವಾದ ಕೆಲಸವಲ್ಲ ಅನು. ಇಂದು ನಾನು ಧೈರ್ಯವಾಗಿ ಬದುಕೋಕೆ ಅವನೇ ಕಾರಣ. ಅವನು ತಪ್ಪು ದಾರಿಯಲ್ಲಿದ್ದಾಗ ಬರೆದ ಸಾವು ಈಗ ಅವನು ಬದಲಾದಾಗ ಬಂದಿದ್ದು ನನಗೆ ಸಹಿಸೋಕ್ಕಾಗ್ತಿಲ್ಲ. ಅಮ್ಮುಗಾಗಿ ಆದರೂ ಅವನು ಬದುಕಿರ್ಬೇಕಿತ್ತು ಅಂತ ಹಿತ ಕಣ್ಣೀರು ಹಾಕಿದ್ಲು. ಅಮ್ಮು ತನ್ನ ಮುಖವನ್ನೇ ನೋಡ್ತಾ ಇರೋದನ್ನು ಕಂಡು ಹಿತ ಕಣ್ಣೀರು ಒರೆಸ್ಕೊಂಡು, ಅನು ಅಮ್ಮುನ ನೋಡ್ಕೊ, ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಅಂದ್ಲು. ಶವರ್ ಅಡಿಯಲ್ಲಿ ನಿಂತ ಹಿತ ಅಳ್ತಲೇ ಇದ್ಲು. ಚಿರಾನ್ ಸಾವಿನ ಜೊತೆಗೆ ಅವಳು ಅನುಭವಿಸಿದ ಎಲ್ಲ ನೋವುಗಳು ನೆನಪಿಗೆ ಬಂದು ಅವಳನ್ನು ಬಲಹೀನವನ್ನಾಗಿ ಮಾಡಿದವು. ನನಗೆ ಮಾತ್ರ ಯಾಕೆ ಹೇಗಾಗ್ತಿದೆ, ಎಲ್ಲನೂ ಕಳ್ಕೊತಿದ್ದೀನಿ. ನೋವಿನ ಮೇಲೆ ನೋವು. ಈ ನೋವನ್ನು ನಂಗೆ ತಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಪ್ರತಿ ನೋವಿನಲ್ಲೂ ನಾನು ಸಾಯದೇ ಇರೋಕ್ಕೆ ಕಾರಣ ಮೊದಲು ಅನು, ಈಗ ಅಮ್ಮು ಮತ್ತು ಅನು. ನನ್ನನ್ನು ನಂಬ್ಕೊಂಡಿರೋ ಜೀವಗಳನ್ನು ಬಿಟ್ಟು ನಾನು ಸ್ವಾರ್ಥಿಯಾಗಿ ಸಾಯೋಕ್ಕೂ ಸಾಧ್ಯ ಇಲ್ಲ. ಸಾಯೋಕ್ಕೆ ಕೂಡ ಧೈರ್ಯ ಬೇಕು, ಅದು ನನ್ನಲ್ಲಿಲ್ವಲ್ಲ ಅಂತ ಜೋರಾಗಿ ಕಿರ್ಚಿ ಹತ್ಲು. ಅವಳ ಆಕ್ರಂದನ ನೀರಿನ ಸದ್ದಿನಲ್ಲಿ ಅಡಗಿ ಹೋಯಿತು. ಹತ್ತು ಸುಸ್ತಾದವಳು ಹಾಗೆಯೇ ನೆಲದ ಮೇಲೆ ಕೂತು ಚಿರಾಂತ್ ಜೊತೆಗೆ ಕಳೆದ ದಿನಗಳನ್ನು ನೆನೆದು ನೋಡಿದ್ಲು. ಇನ್ನು ಚಿರಾಂತ್ ಇಲ್ಲ, ಅಳೋದ್ರಿಂದ ಏನೂ ಬದಲಾಗಲ್ಲ. ಅಮ್ಮುವನ್ನು ನನ್ನನ್ನು ನಂಬಿ ಬಿಟ್ಟು ಹೋಗಿದ್ದಾನೆ. ಅವನ ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ನಿರ್ಧಾರದೊಂದಿಗೆ ಸ್ನಾನ ಮುಗಿಸಿ ಹೊರಗಡೆಗೆ ಬಂದ್ಲು. ಅನು ಬಾ ಅಮ್ಮ ಅಂತ ಮಗುವನ್ನು ಎತ್ಕೊಂಡು ಕೆಳಗಡೆಗೆ ಬಂದ್ಲು. ಚಿರಾಂತ್ ಚಿತಾಭಸ್ಮದ ಮಡಿಕೆಯನ್ನು ಕಂಡು ತನ್ನನ್ನು ತಾನು ಗಟ್ಟಿಗೊಳಿಸ್ಕೊಂಡು ಅದನ್ನು ಕೈಗೆ ತೆಗೆದುಕೊಂಡ್ಳು. ನೀನಿಲ್ಲ ಅನ್ನೋದನ್ನು ನಂಗೆ ನಂಬೋಕ್ಕೂ ಆಗ್ತಿಲ್ಲ, ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ. ಈ ಸತ್ಯ ನನಗೆ ತುಂಬ ನೋವು ಕೊಡ್ತಿದೆ ಚಿರಾಂತ್. ನಾವು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀವಿ. ನಿನ್ನ ನಂಬಿಕೆಗೆ ಮೋಸ ಮಾಡಲ್ಲ ಅಂತ ಸ್ನೇಹಿತನ ಭಸ್ಮವನ್ನು ಭದ್ರಪಡಿಸಿದ್ಲು. ಅಮ್ಮುಗೆ ಹಾಲು ಕುಡಿಸಿ ನಂತರ ತಮಗಾಗಿ ಟೀ ಮಾಡಿದ್ಲು. ಒಬ್ಬರು ಇಲ್ಲ ಅಂದ ಮಾತ್ರಕ್ಕೆ ಕಾಲ ಏನು ನಿಲ್ಲೋದಿಲ್ಲ. ಅವರ ನೆನಪು ನೋವು ನೀಡಿದ್ರೂ ಮುಂದಿನ ಜೀವನದ ಕಡೆಗೆ ಹೆಜ್ಜೆ ಹಾಕಲೇಬೇಕು. ಕಾಲ ಕಳೆದಂತೆ ನೋವು ಕಡಿಮೆ ಆಗಬಹುದು, ಆದರೆ ಅದು ಮಾಸೋದಿಲ್ಲ. ಅಂತಹ ಸಾವುಗಳು ನಮ್ಮ ಸ್ವಭಾವದಲ್ಲೇ ಕೆಲವು ಬದಲಾವಣೆಗಳನ್ನು ಮಾಡಿಬಿಡುತ್ತವೆ. ಉಳಿದವರಿಗಾಗಿ ಬದುಕಲೇಬೇಕಾದ ಅನಿವಾರ್ಯತೆ ಮನುಷ್ಯನ ಜೀವನದ್ದು. ಇವೆಲ್ಲವನ್ನ ಯೋಚಿಸ್ತಾ ಟೀ ಕುಡಿದ ಹಿತ ಶಕ್ತಿಯ ಬಗ್ಗೆ ಒಂದು ಮಾತು ಕೂಡ ಆಡಲಿಲ್ಲ. ಅವನ ಬಗ್ಗೆ ಅವಳು ಕೇಳಲೂ ಇಲ್ಲ. ಇತ್ತ ಶಕ್ತಿ ತನ್ನ ರೂಮ್ಗೆ ಹೋದವನು ಏನು ಮಾಡ್ತಿದ್ದಾನೆ ಅಂತ ಯಾರಿಗೂ ತಿಳಿಲಿಲ್ಲ. ಅಪ್ಪ ಅಮ್ಮ ಎಷ್ಟು ಕರೆದ್ರೂ ಅವನು ಹೊರಗಡೆಗೆ ಬರಲೇ ಇಲ್ಲ. ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ಕತ್ಲಲ್ಲೇ ಕೂತಿದ್ದವನು ಬೆಳಗಿನ ಸೂರ್ಯನ ಕಿರಣಗಳು ರೂಮ್ ಒಳಗಡೆ ಬಂದಾಗ ಎದ್ದು ನಿಂತ. ಸೂರ್ಯನನ್ನ ಪ್ರಸನ್ನ ಮುಖದಿಂದ ನೋಡಿದವನು ಅವನ ತುಟಿಗಳಲ್ಲಿ ಒಂದು ಸಣ್ಣ ನಗು ಮಿಂಚಿತ್ತು. ಆ ನಗುವಿನ ಅರ್ಥ ಅವನಿಗೆ ಮಾತ್ರ ಗೊತ್ತಿತ್ತು. ನಿಧಾನವಾಗಿ ಸ್ನಾನ ಮುಗಿಸಿ ನೀಟಾಗಿ ಬಟ್ಟೆ ಹಾಕ್ಕೊಂಡು ಎಂದಿಗಿಂತ ಸುಂದರವಾಗಿ ರೆಡಿಯಾದ. ಒಂದು ಸೂಟ್ ಕೇಸ್ನಲ್ಲಿ ತನಗೆ ಬೇಕಾದ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಸೂಟ್ ಕೇಸ್ ಎಳ್ಕೊಂಡು ಹೊರಗಡೆಗೆ ಬಂದ. ಶಕ್ತಿ ಎಲ್ಗಾದ್ರೂ ಹೊರಟಿದ್ಯಾ ಅಂತ ಕನಕ ಮಗನ ಕೈಯಲ್ಲಿದ್ದ ಸೂಟ್ ಕೇಸ್ ನೋಡಿ ಕೇಳಿದ್ರು. ಹೌದು, ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಬಹಳ ಸಮಾಧಾನವಾಗಿ ಸ್ಪಷ್ಟ ಧ್ವನಿಯಲ್ಲಿ ಶಕ್ತಿ ಈ ಬಾಂಬ್ ಸಿಡಿಸಿದ್ದ. ಮನೆ ಬಿಟ್ಟು ಹೋಗ್ತಿದ್ಯಾ? ಯಾಕೆ? ಎಲ್ಲಿಗೆ ಅಂತ ಅವನು ತಮಾಷೆ ಮಾಡ್ತಿದ್ದಾನೇನೋ ಅಂದ್ಕೊಂಡು ಕನಕ ಅವರು ಸಾಧಾರಣವಾಗಿ ಕೇಳಿದ್ರು. ನನ್ನ ಹೆಂಡತಿನ ಹುಡ್ಕೊಂಡು ಹೋಗ್ತಿದ್ದೀನಿ, ಎದುರು ಮನೆಗೆ ಹೋಗ್ತಿದ್ದೀನಿ ಅಂತ ಶಕ್ತಿ ಮೃದು ಧ್ವನಿಯಲ್ಲಿ ಹೇಳ್ದ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.